ಎಲ್ಲರಿಗೂ ನಮಸ್ಕಾರ. ಸಾಕಷ್ಟು ಇನ್ಫಾರ್ಮೇಶನ್ ಮೇಡಮ್ ಆಲ್ರೆಡಿ ಕೊಟ್ಟಿದ್ದಾರೆ. ಐ ಆಮ್ ವೆರಿ ವೆರಿ ಹ್ಯಾಪಿ. ಟುಡೇ ಐ ಆಮ್ ಹಿಯರ್ ಇನ್ ದಿಸ್ ಗುಡ್ ಶೆಪರ್ಡ್ ಆಡಿಟೋರಿಯಂ. ಆಲ್ ಥ್ಯಾಂಕ್ಸ್ ಟು ಶ್ರಾವ್ಯ ಆ್ಯಂಡ್ ವಿದ್ಯಾನ್ ಫೌಂಡೇಶನ್ ಕಂಪ್ಲೀಟ್ ಟೀಮ್, ಇಡೀ ಟೀಮ್ ಈ ಒಂದು ಪ್ರೋಗ್ರಾಮ್ ಯಶಸ್ವಿಗೊಳಿಸೋಕ್ಕೆ ಎಷ್ಟು ಅದ್ಭುತವಾಗಿ ವರ್ಕ್ ಮಾಡಿದ್ದೀರಾ. ಆ್ಯಂಡ್ ಇವತ್ತು ನಾವು ಅದನ್ನು ಒಂದು ಫಲವನ್ನು ಎಂಜಾಯ್ ಮಾಡ್ತಾ ಇದ್ದೀವಿ. ನಾನು ಯಾವಾಗ ಪಿರಮಿಡ್ ವ್ಯಾಲಿಗೆ ಶಿಫ್ಟ್ ಆಗಿದ್ದೀನೋ ಅಲ್ಲಿಂದ ನನ್ನ ಒಂದು ಕಂಪ್ಲೀಟ್ ಲೈಫೇ ಶಿಫ್ಟ್ ಆಗ್ದಂಗೆ ನನ್ನ ಒಂದು ಪರ್ಪಸ್ ಆಫ್ ಲೈಫು ಹೀಗೆ ಇಲ್ಲಿ ಇದ್ರೆ ಅದನ್ನ ಪರ್ಪಸ್ನ ಕಂಪ್ಲೀಟ್ ಮಾಡ್ಬೋದು ಅಂತ ನಮ್ಮ ಗುರುಗಳಂತ ಬ್ರಹ್ಮರ್ಷಿ ಪತ್ರಿಜಿ ಅವರ ಕಡೆಯಿಂದ ಅವರ ಬಾಯಿಂದ ಒಂದು ಮಾತನ್ನ ಕೇಳುವಾಗ ಎಸ್, ನನಗೆ ಗೊತ್ತಿಲ್ಲ ಅಂದ್ರೆ ನನ್ನ ಮಾಸ್ಟರ್ ಗೊತ್ತು ಪರ್ಪಸ್ ಆಫ್ ಲೈಫ್ನ ಹೇಗೆ ಮುಂದುವರಿಸಬೇಕು ಅಂತ. ಅವರ ಒಂದು ಮಾತಿಂದ ಒಂದು 13 ವರ್ಷದಿಂದ ಈ ಒಂದು ಪಿರಮಿಡ್ ವ್ಯಾಲಿಯಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಫಸ್ಟ್ ಟೈಮ್ ಪಿರಮಿಡ್ ವ್ಯಾಲಿಗೆ ಶಿಫ್ಟ್ ಆಗಿದ್ಮೇಲೆ ಧ್ಯಾನ ಮಹಿಳಾ ಅಂತ ಒಂದು ಪ್ರೋಗ್ರಾಮ್ಗೆ ಕಂಪ್ಲೀಷನ್ ಆಫ್ 1 year ಇತ್ತು ಅವಾಗ. ಸೊ ಎವ್ರಿ ಮಂತ್ ಸ್ವರ್ಣಮಲ ಪತ್ರಿ ಮೇಡಮ್ ಯಾವ ಊರಲ್ಲಿ ಇದ್ರೇನೋ ಅಲ್ಲಿ ಬಂದು ಪ್ರೋಗ್ರಾಮ್ನ ಮಾಡಿಸ್ತಿದ್ರು. 1 year ಕಂಪ್ಲೀಷನ್ಗೆ ಪತ್ರಿ ಸರ್ ಬಂದರು ಆ ಪ್ರೋಗ್ರಾಮ್ಗೆ. ಆ ಪ್ರೋಗ್ರಾಮಲ್ಲಿ ಮಾತಾಡ್ತಿರುವಾಗ ಹಿ ಗೇವ್ ಅ ಮೆಸೇಜ್ ಅಬೌಟ್ ವಿಮೆನ್. ಆ್ಯಂಡ್ ಎಷ್ಟೋ ಜನ ಧ್ಯಾನ ಕಲಿತ ಮೇಲೆ ಒಂದು ಕ್ವೆಶನ್ ಕೇಳ್ತಾರೆ, ಅಂದರೆ ಒಂದು ಪೂಜಾ ರಿಚುವಲ್ಸ್ ಅಂತ ಒಂದು ಅಭ್ಯಾಸದಿಂದ ಧ್ಯಾನಕ್ಕೆ ಬರೋ ಟೈಮಲ್ಲಿ ದ ವೆರಿ ಬೇಸಿಕ್ ಕ್ವೆಶನ್ ವಾಟ್ ವಿಮೆನ್ ಆಸ್ಕ್ಸ್, ಮೇಡಮ್ ಕ್ಯಾನ್ ವಿ ಡೂ ಮೆಡಿಟೇಷನ್ ಈವನ್ ಡ್ಯೂರಿಂಗ್ ದ ಟೈಮ್ ಆಫ್ ಪೀರಿಯಡ್ಸ್. ಸೊ ಅದನ್ನು ನಾನು ಫಸ್ಟ್ ಟೈಮು ಪತ್ರಿ ಸರ್ ಬಾಯಿಂದ ಹೇಗೆ ಕೇಳಿದೆ ಅಂದರೆ, ಎಸ್ ಅಫ್ಕೋರ್ಸ್ ಯು ಹ್ಯಾವ್ ಟು ಡೂ ಮೋರ್ ಇನ್ ದಟ್ ಟೈಮ್. ನಿಮ್ಮ ಒಂದು ಫಿಸಿಕಲ್ ಬಾಡಿಗಾಗಲಿ ಎಮೋಷನಲ್ ಬಾಡಿಗಾಗಲಿ ಎನರ್ಜೀಸ್ ಇನ್ನೂ ಜಾಸ್ತಿ ಬೇಕಾಗುತ್ತೆ ಟು ಬ್ಯಾಲೆನ್ಸ್ ಯುವರ್ ಸೆಲ್ಫ್. ಹಾಗಾಗಿ ಧ್ಯಾನ ಅನ್ನೋದು ಇನ್ನೂ ಹೆಚ್ಚಾಗಿ ಮಾಡಬೇಕು. ಆ್ಯಂಡ್ ಆ ಟೈಮಿಗೆ ಎವ್ರಿ ಮೆನ್ ಅಟ್ ದ ಹೋಮ್ ಹ್ಯಾಸ್ ಟು ಸಪೋರ್ಟ್ ಅಂತ ಹೇಳಿದ್ರು. ಸೊ ಐ ವಾಸ್ ರಿಯಲಿ ಅಸ್ಟಾನಿಶ್ ಟು ಲಿಸನ್ ಸಚ್ ವರ್ಡ್ಸ್ ಫ್ರಮ್ ಅ ಗ್ರ್ಯಾಂಡ್ ಮಾಸ್ಟರ್. ನಾನು ಹುಟ್ಟಿ ಬೆಳೆದಿದ್ದು ಚೆನ್ನೈ. ನನ್ನ ಅಮ್ಮ ಕಡೆಯಿಂದ ಧ್ಯಾನನ ಕಲ್ತಿದ್ದೀನಿ. ನನಗೆ 2 younger ಸಿಸ್ಟರ್ಸ್. ಸೊ ನನ್ನ ಮನೆಯಲ್ಲಿ ಎಲ್ಲಾನು ಆ ಒಂದು ವಿಮೆನ್ ವೈಬ್ ಅನ್ನೋದು ಯಾವಾಗಲೂ ಇತ್ತು. ಆ್ಯಂಡ್ ಅದನ್ನು ನನ್ನ ಲೈಫಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಈ ಧ್ಯಾನ ಅನ್ನೋದು ಭಾಳ ಭಾಳ ಸಹಕಾರ ಮಾಡಿದೆ. ಇವತ್ತು ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ, ಒಂದು ಮೈಕ್ ಇಟ್ಕೊಂಡಿದ್ದೀನಿ ಅಂದ್ರೇನು ಸಹಿತ ಇಟ್ ಈಸ್ ಥ್ರೂ ಮೈ ಮೆಡಿಟೇಷನ್ ಅಂತಾನೆ ಹೇಳ್ಬೋದು. ಲಾಟ್ ಆಫ್ ಪೀಪಲ್ ಆಸ್ಕ್, ಮೇಡಮ್ ಹೌ ಡು ಯು ಸ್ಪೀಕ್ ಅಂತ. ನಮಗೆ ಗೊತ್ತಿಲ್ಲದ್ರೆ ಚಿಕ್ಕ ಚಿಕ್ಕ ವಿಷಯದಿಂದ ನಾವು ಆ ಒಂದು ಟ್ರೈನಿಂಗ್ನ ಹೊಂದಿರ್ತೀವಿ. ಆ ಒಂದು ಸಮಯಕ್ಕೆ ನಾವು ಒಂದು ಹೆಜ್ಜೆ ಮುಂಚೆ ಇಟ್ಟು ಮಾಡಬೇಕಾಗಿರೋದನ್ನ ಮಾಡಿದರೆ ಏನು ಬರಬೇಕೋ ಖಂಡಿತ ಬರುತ್ತೆ. ಅದರಿಂದ ಏನು ನಡೀಬೇಕೋ ಅದೂ ಖಂಡಿತವಾಗಿ ನಡೆಯುತ್ತೆ. ಒಂದೊಂದು ಚಿಕ್ಕ 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 ಕಲ್ಲನ್ನ ಇಟ್ಕೊಳ್ತಾ ಬಂದರೆ ಹೆಂಗೆ ದೊಡ್ಡ ಒಂದು ಮನೆ ರೆಡಿ ಆಗುತ್ತೋ ಅದೇ ಥರನೇ ಒಂದು ಪರ್ಪಸ್ ಆಫ್ ಲೈಫ್ ಅನ್ನೋದು ಬರೀ ಒಂದು ನಿಮಿಷ ಒಂದು ದಿನದಲ್ಲಿ ಮುಗಿಯೋದಲ್ಲ. ನಾವು ಧ್ಯಾನ ಮಾಡ್ತಾ ಇದ್ರೆ ಅದರಲ್ಲಿ ನಮಗೇನು ತಿಳ್ಕೋಬೇಕು, ಅದರಿಂದ ಏನು ನಡೀಬೇಕು ಎಲ್ಲಾನು ಆಟೋಮ್ಯಾಟಿಕ್ ಆಗಿ ನಡೆಯುತ್ತೆ. ಆ್ಯಂಡ್ ವಿಮೆನಿಂದ, ಸ್ತ್ರೀಯಿಂದ ಆ ಒಂದು ಧ್ಯಾನ ಅನ್ನೋದು ಬಹಳ ಈಸಿಯಾಗಿ ಕರ್ಕೊಂಡು ಹೋಗೋಕ್ಕಾಗುತ್ತೆ. ಈಗ ಪ್ರಪಂಚದಲ್ಲಿ ಎಷ್ಟೋ ಒಂದು ಚೇಂಜಸ್ ಎಲ್ಲ ತಗೊಬರ್ಬೇಕು, ಟ್ರಾನ್ಸ್ಫಾರ್ಮೇಷನ್ಸ್ನ ಕರ್ಕೊಬರ್ಬೇಕು ಅಂದರೆ ಇಫ್ ಯು ಬಾಯ್ಲ್ ಡೌನ್ ಟು ಅ ಪಾಯಿಂಟ್ ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಅ ಹೋಮ್. ಅಮ್ಮ ಈ ಥರ ಹೇಳಿದ್ರು ಅಂದರೆ ಖಂಡಿತವಾಗಿ ಮನೆಯಲ್ಲಿ ಆ ಚೇಂಜ್ ಬಂದೇ ಬರುತ್ತೆ. ಅಫ್ಕೋರ್ಸ್ ಡ್ಯಾಡ್ ವಿಲ್ ಟೆಲ್, ಬಟ್ ವೆನ್ ಇಟ್ ಈಸ್ ಫ್ರಮ್ ದ ಮಾಮ್ ಇಟ್ ಹ್ಯಾಪನ್ಸ್. ಸೊ ದಿಸ್ ಚೇಂಜ್ ಸ್ಟಾರ್ಟ್ಸ್ ಫ್ರಮ್ ದೇರ್. ಒಬ್ಬ ಸ್ತ್ರೀಯಾಗಿ, ಒಬ್ಬ ತಾಯಿಯಾಗಿ ಒಬ್ಬರು ಧ್ಯಾನನ ಮಾಡಿದರೆ ಅವರ ಒಂದು ಮನೆ ಹೇಗೆ ಚೇಂಜ್ ಆಗುತ್ತೆ, ಅವರ ಮನೆಯಿಂದ ಸುತ್ತಮುತ್ತ ಸೊಸೈಟಿ ಆಗಲಿ, ಕಂಟ್ರಿ ಆಗಲಿ, ಇಡೀ ಪ್ರಪಂಚದಲ್ಲಿ ಆ ಒಂದು ಧ್ಯಾನದಿಂದ ಬರೋ ಆ ಒಂದು ಲೈಟ್
ಖಂಡಿತವಾಗಿ ಅದಾಗುತ್ತೆ. ಸೊ ವಿ ಆರ್ ಆಲ್ ಹಿಯರ್ ಫಾರ್ ದ ವಿ ಧ್ಯಾನ್ ಪ್ರೋಗ್ರಾಮ್ ಎಂಪವರಿಂಗ್ ವಿಮೆನ್. ಫಸ್ಟು ನಮ್ಮನ್ನು ನಾವು ಎಂಪವರ್ ಮಾಡ್ಕೊಳ್ಳೋಣ ಧ್ಯಾನದಿಂದ, ಆ್ಯಂಡ್ ಲೆಟ್ ಅಸ್ ಕೀಪ್ ಸ್ಪ್ರೆಡಿಂಗ್ ದಟ್ ಟು ಎವ್ರಿ ಒನ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.